ಬಿಜೆಪಿಯಿಂದ ಶುರುವಾಗ್ತಾ ಇದೆಯಾ ಜಗದೀಶ್ ಶೆಟ್ಟರ್ ಅವರ ಆಪರೇಷನ್? ಮರಳಿ ಪಕ್ಷಕ್ಕೆ ಕರೆತರಲು ಕೇಸರಿ ಮನೆಯಲ್ಲಿ ಪ್ಲಾನ್ ನಡೀತಾ ಇದೆಯಾ ಅನ್ನುವ ಅನುಮಾನ ಸೃಷ್ಟಿಯಾಗ್ತಾ ಇದೆ. ಬಿಜೆಪಿಯಿಂದ ಬೇಸತ್ತು, ಪಕ್ಷದ ನಡವಳಿಕೆಯಿಂದ ಬೇಸತ್ತು ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಯಾದರು. ಕಳೆದ ಚುನಾವಣೆಯಲ್ಲಿ ಸೋತರು. ಹುಬ್ಬಳ್ಳಿಯ ಪ್ರಹ್ಲಾದ್ ಜೋಶಿ ಶುರುವಾಗ್ತಾ ಇದೆಯಂತೆ, ಸೋಲಿನ ಭಯ ಶುರುವಾಗಿದೆಯಂತೆ. ಸ್ಫೋಟಕ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ ಕಾಂಗ್ರೆಸ್ನ MLC ಜಗದೀಶ್ ಶೆಟ್ಟರ್. ನನ್ನನ್ನು ಮತ್ತೆ ಪಕ್ಷಕ್ಕೆ ಸೇರಿಸಿಕೊಳ್ಳುವಂಥ ಪ್ರಯತ್ನ ನಡೀತಾ ಇದೆ, ಯಾಕೆಂದರೆ ಪ್ರಹ್ಲಾದ್ ಜೋಶಿಗೆ ಸೋಲಿನ ಭಯ ಇದೆ ಅಂತ ಹುಬ್ಬಳ್ಳಿಯಲ್ಲಿ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ನನಗೆ ಆಗಿರುವ ಅಪಮಾನವನ್ನು ನಾನಿನ್ನೂ ಮರ್ತಿಲ್ಲ. ನಾನು ಪಕ್ಷ ತೊರೆದ ನಂತರ ಅವರಿಗೆ ಮನವರಿಕೆಯಾಗಿ ಈ ನಿಟ್ಟಿನಲ್ಲಿ ಕೆಲವರು ನನ್ನನ್ನು ಬಿಜೆಪಿಗೆ ಸೇರಿಸುವ ಪ್ರಯತ್ನದಲ್ಲಿದ್ದಾರೆ. ಏನೇ ಪ್ರಯತ್ನ ಮಾಡಿದ್ರು ನಾನು ಬಿಜೆಪಿಗೆ ಹೋಗೋದಿಲ್ಲ ಅಂತ ಕಡ್ಡಿ ತುಂಡು ಮಾಡಿದ ಹಾಗೆ ಮಾಜಿ CM ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಒಂದು ನಾನು ಹೇಳ್ತೀನಿ, ಅಲ್ಲಿ ಭಾರತೀಯ ಜನತಾ ಪಾರ್ಟಿಲಿ ನಾನು ಬಿಟ್ಟು ಹೋದ್ಮೇಲೆ ಅಲ್ಲಿದ್ದಂಥ ಕಾರ್ಯಕರ್ತರ ಮನಸ್ಸಲ್ಲಿರ್ಬೋದು, XML ಇರ್ಬೋದು, MLAಗಳಿರ್ಬೋದು, ಪ್ರಮುಖರಲ್ಲಿ ಆ ಭಾವನೆ ಇದೆ, ಶೆಟ್ಟರಿಗೆ ಅನ್ಯಾಯ ಆತಪ್ಪ, ಅವ್ರು ಬಿಟ್ಟು ಹೋಗಿದ್ರು, ಇದರಿಂದ ಸಮಸ್ಯೆ ಆಗಿದೆ ಅನ್ನುವಂಥ ಮನಸ್ಸಿನಲ್ಲಿದೆ. ಹೀಗಾಗಿ ಆ ರೀತಿ ಎಕ್ಸ್ಪ್ರೆಸ್ಗಳನ್ನು ಬೇರೆ ಬೇರೆ ನೀವು ಬರಬೇಕು ವಾಪಸ್ಸು ಅನ್ನುವಂಥದ್ದು ಬೇರೆ ಬೇರೆ ಸಂದರ್ಭದಲ್ಲಿ ಹೇಳ್ತಾರೆ. ಅದಕ್ಕೆ ನಾನು ಈಗ ಅಲ್ಲಿ ಅಪಮಾನ ಆಗಿ ಹೊರಗೆ ಬಂದಿದ್ದೀನಿ. ಹೀಗಾಗಿ ಆ ನಿರ್ಧಾರ ಕೈಗೊಳ್ಳುವಂಥ ಹಂತದಲ್ಲಿ ಇಲ್ಪ ಅಂತ ನಾನು ಅವ್ರಿಗೆ ಹೇಳಿದ್ದೀನಿ. ನನ್ನ ಕೂಡ ಇನ್ನೂವರೆಗೆ ಯಾರೂ ಸಂಪರ್ಕ ಮಾಡಿಲ್ಲ, ಅದ್ರ ಬಗ್ಗೆ ಯಾವುದೇ ಚರ್ಚೆ ಮಾಡಿಲ್ಲ. ಒಂದು ನಾನು ಹೇಳ್ತೀನಿ, ಅಲ್ಲಿ ಭಾರತೀಯ ಜನತಾ ಪಾರ್ಟಿಲಿ ನಾನು ಬಿಟ್ಟು ಹೋದ್ಮೇಲೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಯಲ್ಲಪ್ಪ ನೀಡ್ತಾರೆ. ಯಲ್ಲಪ್ಪ, ಜಗದೀಶ್ ಶೆಟ್ಟರ್ ತಮಗೆ ಅಪಮಾನ ಆಗಿದೆ, ಕಾಂಗ್ರೆಸ್ ಬಿಜೆಪಿಯಲ್ಲಿ ನನ್ನನ್ನು ಸರಿಯಾಗಿ ನಡೆಸ್ಕೊಳ್ಳಿಲ್ಲ ಎನ್ನುವ ಕಾರಣಕ್ಕೆ ಮುಜುಗರದಿಂದ ಪಕ್ಷವನ್ನು ತೊರೆದ್ರು. ಪಕ್ಷದ ಅಂದರೆ ಬಿಜೆಪಿಯ ವಿರುದ್ಧವೇ ಸೆಟೆದು ನಿಂತರು. ಈಗ ಲೋಕಸಭೆ ಚುನಾವಣೆ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್ ಅವರನ್ನು ತೆಗೆದುಕೊಂಡ್ರೆ ಸುಲಭವಾಗಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲಬಹುದು ಎನ್ನುವ ಲೆಕ್ಕಾಚಾರ ಅವರಿಗೆ ಶುರುವಾಗಿದೆಯಾ? ಜಗದೀಶ್ ಶೆಟ್ಟರ್ ಮಾತಿನ ಮರ್ಮ ಏನು ಅಂತ? ದಶರಥ್, ಈಗಾಗಲೇ ಅಂತಂದ್ರೆ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಸಿಗಲಿಲ್ಲ ಎಂಬ ಕಾರಣಕ್ಕೆ ಇವತ್ತು ಪಕ್ಷವನ್ನ ಬಿಟ್ಟು ಬಂದು ಇಲ್ಲಿ ಅಂದ್ರೆ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಇಲ್ಲಿ ಚುನಾವಣೆಯನ್ನ ಎದುರಿಸಿದ್ರು. ಚುನಾವಣೆಯಲ್ಲಿ ಪರಾಭವಗೊಂಡ್ರು. ಈಗ ಬರುವಂತಹ ಪ್ರಶ್ನೆ ಏನು ಅಂತಂದ್ರೆ, ಆದ್ರೆ ಜಗದೀಶ್ ಶೆಟ್ಟರ್ ಸೋತಿರ್ಬೋದು. ಉತ್ತರ ಕರ್ನಾಟಕ ಭಾಗದಲ್ಲಿ ಜಗದೀಶ್ ಶೆಟ್ಟರ್ ಪ್ರಭಾವದಿಂದ ಸುಮಾರು 20ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಇವತ್ತು ಬಿಜೆಪಿ ಸೋಲಬೇಕಾಗಿತ್ತು. ಹೀಗಾಗಿ ಅದರ ಮನವರಿಕೆಯನ್ನ, ಅದರ ಅರಿವನ್ನ ಇವತ್ತು ಬಿಜೆಪಿಗೆ ಆಗಿದೆ. ಹೀಗಾಗಿ ಅಂತಂದ್ರೆ ಇವತ್ತು ಜಗದೀಶ್ ಶೆಟ್ಟರ್ನ ಮತ್ತೆ ವಾಪಸ್ ಕರ್ಕೊಂಡು ಬರ್ಬೇಕು ಅಂತ ಒಂದು ತೀರ್ಮಾನವನ್ನ ಈಗಾಗಲೇ ಅಂತಂದ್ರೆ ಹೈಕಮಾಂಡ್ ಮಾಡಿದೆ. ಈ ಸಂದರ್ಭದಲ್ಲಿ ಇವತ್ತು ಒಳಗಿಂದೊಳಗೆ ಮಾತಿನ ಚರ್ಚೆ ಮತ್ತು ಮಾತುಕತೆಯನ್ನ ಮಾಡ್ತಾರೆ. ಆದ್ರೆ ಜಗದೀಶ್ ಶೆಟ್ಟರ್ ಈ ಸಂದರ್ಭಕ್ಕೆ ಒಂದು ರಿಯಾಕ್ಟ್ ಮಾಡ್ತಾರೆ, ನನ್ನನ್ನ ಇಲ್ಲಿ ಯಾರೂ ಸಹ ಸಂಪರ್ಕ ಮಾಡಿಲ್ಲ, ಸಂಪರ್ಕ ಮಾಡಿದ್ರು ನಾನು ಯಾವುದೇ ರೀತಿಯಾಗಿ ಇಲ್ಲಿ ಅಂದ್ರೆ ಮರಳಿ ಹೋಗುವ ಮಾತೇ ಇಲ್ಲ. ನನಗೆ ಇಲ್ಲಿ ಅಂದ್ರೆ ಸಾಕಷ್ಟು ಅವಮಾನವಾಗಿದೆ. ಆ ಅವಮಾನವನ್ನ ಸಹಿಸಿಕೊಂಡು ಇವತ್ತು ನಾನು ಇಲ್ಲಿದ್ದೇನೆ. ನನಗೆ ಅಪಮಾನ ಮಾಡಿದಂತಹ ಪಕ್ಷಕ್ಕೆ ನಾನು ಮರಳಿ ಯಾಕೆ ಇವತ್ತು ಆ ಪಕ್ಷಕ್ಕೆ ಹೋಗಲಿ ಮತ್ತು ಗರ್ವ ವಾಪಸ್ ಆಗುವ ಮಾತೇ ಇಲ್ಲ. ನಾನು ಮರಳಿ ಆ ಪಕ್ಷಕ್ಕೆ ಹೋಗೋದಿಲ್ಲ. ಇನ್ನೊಂದು ಕಡೆ ಅಂತಂದ್ರೆ ನನ್ನ ಮೇಲೆ ಇವತ್ತು ಕಾಂಗ್ರೆಸ್ ಬಿಜೆಪಿ ಆರೋಪ ಮಾಡ್ತಾರೆ, ಇಲ್ಲ ಅವರು ಆಪರೇಷನ್ ಕಾಂಗ್ರೆಸ್ ಮಾಡ್ತಾರೆ ಅಂತ ಹೇಳಿ. ನಾನು ಯಾವತ್ತಿಗೂ ಇಲ್ಲಿ ಅಂದ್ರೆ ನಾನೇ ಇವತ್ತು ಪಕ್ಷವನ್ನ ಬಿಟ್ಟು ಬಂದಿದ್ದೀನಿ. ಇವತ್ತು ಬಿಜೆಪಿ ಕೆಲವೊಂದಿಷ್ಟು ನಾಯಕರು ಪಕ್ಷಕ್ಕೆ ಬರ್ತೀವಿ ಅಂತೇಳಿ ನನ್ನ ಜೊತೆ ಸಂಪರ್ಕಕ್ಕಿದ್ರು. ಅವರನ್ನ ನಾನು ಈಗಾಗಲೇ ಅಂತಂದ್ರೆ ನಮ್ಮ ವರಿಷ್ಠರ ಜೊತೆ ಮಾತನಾಡಿಕೊಂಡು ಈಗ ಅವರನ್ನ ಇಲ್ಲಿ ಸಿದ್ದರಾಮಯ್ಯ ಜೊತೆ ಮತ್ತು DK ಶಿವಕುಮಾರ್ ಜೊತೆ ಮಾತನಾಡಿಕೊಂಡು ನಮ್ಮ ಪಕ್ಷಕ್ಕೆ ಕರೆದುಕೊಂಡು ಬರುವಂತಹ ಕೆಲಸವನ್ನ ಮಾಡಿದ್ದೀನಿ. ಆದ್ರೆ ಇನ್ನೊಂದು ಕಡೆ ಅಂತಂದ್ರೆ ಮುನಿನಕೊಪ್ಪ ಅವರು ಪಕ್ಷ ಬಿಡ್ತಾರೆ ಅನ್ನೋದು ಮಾತು ಕೇಳಿ ಬರ್ತಾ ಇದೆ. ಆದ್ರೆ ಮುನಿನಕೊಪ್ಪ ಅವರು ನನ್ನ ಜೊತೆ ಸಂಪರ್ಕ ಮಾಡಿಲ್ಲ ಮತ್ತು ಅವರು ಈ ಕುರಿತು ನನ್ನ ಜೊತೆ ಯಾವುದೇ ರೀತಿಯಾಗಿ ಚರ್ಚೆ ಮಾಡಿಲ್ಲ ಮತ್ತು ಮಾಡುವ ಸಂದರ್ಭ ಬಂದಿಲ್ಲ. ಆದ್ರೆ ನಾನು ಇಲ್ಲಿ ಅಂತಂದ್ರೆ ಆಪರೇಷನ್ ಕಾಂಗ್ರೆಸ್ ಮಾಡುವ ಹಂತಕ್ಕೆ ನಾನು ಹೋಗುವ ಅನಿವಾರ್ಯತೆ ನನಗಿಲ್ಲ. ಆದ್ರೆ ಇವತ್ತು ನನಗೆ ಒಂದು ಮಾತು ಕೇಳಿ ಬರ್ತದೆ, ಅದು ಗರ್ವ ವಾಪಸ್ ಆಗುವ ಮಾತೇ ಇಲ್ಲ. ಏನೇ ಇದ್ರು ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀನಿ. ಸದ್ಯ ಕಾಂಗ್ರೆಸ್ ಪಕ್ಷದಲ್ಲಿ ವಿಧಾನ ಪರಿಷತ್ ಸದಸ್ಯನಾಗಿದ್ದೀನಿ ಮತ್ತು ಪಕ್ಷ ನನಗೆ ಇವತ್ತು ಚೆನ್ನಾಗಿ ನಡೆಸ್ಕೊಳ್ತಾ ಇದೆ. ನಾನು ಇದೇ ಪಕ್ಷಕ್ಕೆ ನಿಯತ್ತಾಗಿ ಇರ್ತೀನಿ ಅನ್ನೋ ಮಾತನ್ನ ಇವತ್ತು ಜಗದೀಶ್ ಶೆಟ್ಟರ್ ಹೇಳ್ತಿದ್ದಾರೆ. ದಶರಥ್, ಥ್ಯಾಂಕ್ ಯು ಯಲ್ಲಪ್ಪ ನಿಮ್ಮೆಲ್ಲ ಮಾಹಿತಿಗೆ.